ನನ್ನ ಮಗ ಎಷ್ಟು ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾನೆ ಅನ್ನೋಷ್ಟು ನನಗೆ ಹೆಮ್ಮೆ. ನೋಡ್ದೆ ಇಟ್ಕೆ ಸಖತ್ತು ಖುಷಿನೂ ಆಯ್ತು, ಇಷ್ಟ. ಇವಾಗ ನಾನು ಅಮ್ಮ ವಿಯಾಜ ಇಟಾಲಿಯಾ ಅಂತ ಒಂದು ರೈಡ್ಗೆ ಹೋಗ್ತಾ ಇದೀವಿ. ಅಮ್ಮ ರೆಡಿನಾ ಆಡಕ್ಕೆ? ರೆಡಿ, ಬನ್ನಿ ಹೋಗೋಣ. ನೀವ್ ಹೇಳಿದ್ರಲ್ಲ ಮಕ್ಳು ಆಡೋ ಕಾರ್ ಅಂತ, ಇದು ಕೂಡ 7,500 ಇಂದ 8,000 ಇದು ಈ ಕಾರ್ ಬಂದು ಅತ್ತೆ ಡ್ರೈವ್ ಮಾಡ್ತಾ ಇದಾರೆ, ಸೊಸೆ ಕುತ್ಕೊಂಡಿದ್ದಾರೆ. ಇದೇ ನೋಡಿ ಮಿಷನ್ ಫ್ಯಾರಿ ರೈಡಿಂಗ್ ಹೋಗ್ತಾ ಇದೆ. ಇದೆಲ್ಲ ಅಮ್ಮ ಆಡ್ತಾರ, ಎದ್ರುಕೊಬಿಡ್ತಾರ ಅಷ್ಟೇ. ಆಡ್ತೀರ ಅಮ್ಮ ಇದನ್ನ? ಸಕ್ಕತ್ತಾಗಿ ಎಂಜಾಯ್ ಮಾಡ್ರಿ ಗೇಮ್ನ. ಇಷ್ಟ ಆಯ್ತಾ ಅಮ್ಮ? ಸಕ್ಕತ್ ಎಂಜಾಯ್ ಮಾಡಿದ ಅಮ್ಮ ಅಂತೂ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವ್ ಎಲ್ಲಿದ್ದೀವಿ ಅಂತಂದ್ರೆ ಸುನಿ ವರ್ಕ್ ಮಾಡೋ ಪ್ಲೇಸ್ ಗೆ ಬಂದಿದೀವಿ. ಸುನಿ ವರ್ಕ್ ಮಾಡೋದು ಎಲ್ಲಿ ಅಂತಂದ್ರೆ ಫೆರಾರಿ ವರ್ಡ್ ಅಂತ, ಫೆರಾರಿ ವರ್ಡ್ ಅಬುದಾಬಿ ವರ್ಕ್ ಮಾಡ್ತಾರೆ. ಸೊ ಆ ಪ್ಲೇಸ್ ತೋರ್ಸೋಣ ಅಮ್ಮನ್ಗೆ. ಅಮ್ಮ ಬಂದ್ರೆ ಮಗ ವರ್ಕ್ ಮಾಡೋ ಕಂಪ್ನಿ ಹೇಗಿರುತ್ತೆ ಅಂತ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದೀವಿ ಅಮ್ಮನ್ನ. ಬನ್ನಿ ಇವಾಗ ಒಳಗಡೆ ಹೋಗಿ ನಿಮ್ಗೂ ತೋರಿಸ್ತೀವಿ ಹೇಗಿದೆ ಅಂತ. ಇದೇ ನೋಡಿ ಸುನಿ ವರ್ಕ್ ಮಾಡ್ತಾ ಇರೋ ಕಂಪನಿ ಫೆರಾರಿ ವರ್ಡ್ ಅಬುದಾಬಿ ಅಂತ. ನಾವಿಲ್ಲಿ ಬರ್ಬೇಕು ಅಂದ್ರೆ ಫಸ್ಟ್ ಯಾಸ್ಮಾಲ್ ಇಂದ ಬಂದು ಯಾಸ್ಮಾಲ್ ಎಂಟ್ರೆನ್ಸ್ ಇದೆ. ಸೊ ಅದರಿಂದ ಎಸ್ಕಲೇಟರ್ ಮೇಲೆ ಬಂದ್ರೆ ಫೆರಾರಿ ವರ್ಡ್ ಕಾಣುತ್ತೆ ನಮಗೆ. ನನ್ ಮಗ ಇಂಥ ಕೆಲ್ಸದಲ್ಲಿ ವರ್ಕ್ ಮಾಡ್ತಾನೆ ಅನ್ನೋದು ನಾವು ಕೆಲ್ಸಲ್ಲೂ ಇರ್ಲಿಲ್ಲ. ನಾನು ಅಮ್ಮ ಟಿಕೆಟ್ ತಗೊಂಡು ಒಳಗೆ ಎಂಟರ್ ಆದ್ವಿ. ಅಮ್ಮ ಸಖತ್ ಖುಷಿ ಆಗಿದ್ದಾರೆ ಮಗ ವರ್ಕ್ ಮಾಡೋ ಪ್ಲೇಸ್ ಬಂದು. ಒಳಗೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಎಲ್ಲ ಅಮ್ಮ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ರು. ಸೊ ಒಳಗೆ ಅಮ್ಮಂಗೆಲ್ಲ ರೈಡ್ ಆಡ್ಸೋಣ ಅಂದ್ರೆ ಅಮ್ಮ ಯಾವ್ದು ಆಡ್ತಾರೆ ಆ ರೈಡ್ ಮಾತ್ರ ಆಡ್ತೀವಿ. ಯಾಕಂದ್ರೆ ಇಲ್ಲಿ ತುಂಬಾ ಫಾಸ್ಟೆಸ್ಟ್ ರೈಡ್ ಆಗಿರ್ತವೆ ಎಲ್ಲ. ಅಂದ್ರೆ ಅಮ್ಮ ಆಡೋದು ಅಂತ ರೈಡ್ ಯಾವೂ ಇರೋದಿಲ್ಲ. ಸೊ ಇವಾಗ ಈ ರೈಡ್ಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ರೈಡ್ ನೇಮ್ ಬಂದು ಬೆನ್ನಸ್ ಗ್ರೇಟ್ ರೇಸ್ ಅಂತ. ಇದು ತುಂಬಾ ಸಿಂಪಲ್ ಆಗಿರುತ್ತೆ ರೈಡ್. ಸೊ ಅದಕ್ಕೆ ಅಮ್ಮ ಆಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ಒಳಗಡೆ ಹೋಗೋಣ. ನಾನಮ್ಮ ಒಂದ್ ರೈಡ್ ಆಡ್ತಾ ಇದೀವಿ. ಇದು ಬೆನ್ನಸ್ ಗ್ರೇಟ್ ರೇಸ್ ಅಂತ. ಇಲ್ಲೆಲ್ಲ ಪಿಕ್ಚರ್ಸ್ ಇರ್ತಾ ಇರುತ್ತೆ. ನಾವ್ ಶೂಟ್ ಮಾಡ್ಕೊಂಡು ಹೋಗಿದಲ್ಲ, ಇದು ಶೂಟರ್. ಇದು ಶೂಟ್ ಮಾಡಿ ಮಾಡಿ ಎಲ್ಲ ಶೂಟ್ ಮಾಡಿ ಪಾಯಿಂಟ್ಸ್ ಬಿಡ್ತಾರೆ ನಮಗೆ. ಗೇಮ್ ಆಡ್ತಾ ಇದೀನಿ ನಾನು. ಪಾಪ ಅಮ್ಮ ಆಡಕ್ ಆಗ್ತಿಲ್ಲ. ಸೊ ಅದಕ್ಕೆ ಅದು ಅಮ್ಮಂದು ವರ್ಕ್ ಆಗ್ತಿಲ್ಲ. ನಾನು ಒಬ್ಬಳೇ ಆಡ್ತಾ ಇದ್ದೀನಿ ಈಗ. ಗೇಮ್ ಈಸ್ ಓವರ್. ಗೇಮ್ ಮುಗಿತಾ ಬಂತು. ಇಳ್ಕೋಬೇಕು. ಟೋಟಲ್ ಪಾಯಿಂಟ್ಸ್ ನಂದು 21,300, ಅಮ್ಮಂದು 2,900. ಚೆನ್ನಾಗಿದೆ ಅಮ್ಮ ಗೇಮ್ ಅಮ್ಮ. ಬಟ್ ಅಮ್ಮನ್ ಜಾಸ್ತಿ ವರ್ಕ್ ಆಗ್ಲ, ಅದೇ ಬೇಜಾರಾಗಿದೆ ಅಷ್ಟೇ. ಇದೆಲ್ಲ F1 ರೇಸ್ ಕಾರ್ದು ಮಾಡೆಲ್ ಇದೆ. ರೇಸ್ ಹೋಗುತ್ತೆ ನೋಡಿ, F1 ರೇಸ್. ಆ ಕಾರ್ಗಳು ಇವೆಲ್ಲ ನೋಡಿ ಅಮ್ಮ ಕಾರ್ ಎಲ್ಲ ಹೇಗಿದೆ ಅಂತ. ಬನ್ನಿವಾ ಇಲ್ಲಿ ನಿಂತ್ಕೊಳ್ಳಿ ಮುಂದೆ. ಅಮ್ಮ F1 ಕಾರ್ ಎಲ್ಲ ನೋಡಿದ್ರಲ್ಲ, F1 ರೇಸ್ ಕಾರ್ ಎಲ್ಲ ನಿಮ್ಗೆ ಏನ್ ಅನ್ಸ್ತಾ ಇದೆ? ಚೆನ್ನಾಗೈತೆ, ಗೇಮ್ ಮಾಡಕ್ ಸಖತ್ತಾಗದೆ. ಮಕ್ಳಿಗೆ ದೊಡ್ಡವ್ರಿಗೆ ತುಂಬಾ ರೈಡ್ಗಳಿದೆ. ಅಮ್ಮ ಇದನ್ ಕಾರ್ ನೋಡಿದ್ರೆ ಏನಂದ್ರಮ್ಮ ನೀವು? ರೈಸ್ ಕಾರ್ ಅಲ್ಲ, ಅವಾಗ್ಲೂ ಹೇಳಿದ್ರಲ್ಲ ಫ್ಲೈಟ್ ಇರ್ತಲ್ಲ ಕಾರ್ಗಳು, ಫ್ಲೈಟ್ ಕಾರ್ ತರ ಅನ್ಸ್ತಾ ಇದೆ ಅಂತಿದ್ದಾರೆ. ಆಕ್ಚುಲಿ ಫೆರಾರಿ ಮೇನ್ ಆಗಿ ಮಕ್ಳಿಗಿನ್ನ ಯೂತ್ಸ್ ಆಗಿ ಜಾಸ್ತಿ ಯಾರು ಎಂಜಾಯ್ ಮಾಡ್ತಾರೆ ನೋಡಿ, ಅಂತವ್ರಿಗೆ ಫೆರಾರಿ ವರ್ಡ್ ತುಂಬಾ ಚೆನ್ನಾಗಿರುತ್ತೆ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಥ್ರಿಲ್ಲಿಂಗ್ ರೈಡ್ಗಳೆಲ್ಲ ಇರುತ್ತೆ. ಯಾರೆಲ್ಲ ಇದ್ದೀರಾ ಅಬುದಾಬಿಲಿ ಎಲ್ಲರೂ ವಿಸಿಟ್ ಮಾಡಿ ಫೆರಾರಿ ವರ್ಡ್ನ. ನಾನು ಮತ್ತೆ ಅಮ್ಮ ವಿಯಾಜಿ ಇಟಾಲಿಯಾ ಅಂತ ಒಂದು ರೇಸ್ಗೆ ಹೋಗ್ತಾ ಇದೀವಿ. ರೇಸ್ ಅದಪ್ಪ ಗೇಮ್, ಅದು ರೈಡ್. ಇವಾಗ ನಾನು ಅಮ್ಮ ವಿಯಾಜಿ ಇಟಾಲಿಯಾ ಅಂತ ಒಂದು ರೈಡ್ಗೆ ಹೋಗ್ತಾ ಇದೀವಿ. ಅಮ್ಮ ರೆಡಿನಾ ಆಡಕ್ಕೆ? ರೆಡಿ, ಬನ್ನಿ ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಫೋನ್ ಅಲೋ ಮಾಡಲ್ಲ. ಸೊ ಅದಕ್ಕೆ ಫೋನ್ ಇಟ್ಟು ಆಡ್ಕೊಂಡ್ ಬರ್ತೀವಿ. ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿತ್ತು ಅಂತ. ಇಲ್ಲಿ ಎಲ್ಲಾ ರೈಡ್ಗೂ ಫೋನ್ ಅಲೋ ಮಾಡಲ್ಲ. ಯಾಕಂದ್ರೆ ರೈಡ್ ಎಲ್ಲ ಫಾಸ್ಟ್ ಆಗಿ ಹೋಗ್ತಿರ್ತವೆ ಹಾಗೆ ಅಂತೆಲ್ಲ. ಫೋನ್ ಅಲೋ ಮಾಡೋದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬಟ್ ಇದು ಹೇಗಿತ್ತು ಅಂತಂದ್ರೆ, ಇದು ನೇಮ್ ಬಂದ್ರೆ ಇಟಾಲಿಯಾ ಗೇಮ್ ಅಲ್ವಾ. ಸೊ ಇಟಲಿ ಕಂಟ್ರಿ ಹೇಗಿತ್ತು ಅಂತೆಲ್ಲ 3D ಪಿಕ್ಚರ್ ಅಲ್ಲಿ ತೋರಿಸಿದ್ರು.
ಫೆರಾರಿ ವರ್ಡ್ ಬಂದು ಇಟಾಲಿಯಾದು, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಕಂಪನಿ ಇದು. ನಮಗೆ ಟಾಟಾ ಹೇಗೋ ನಮ್ಮ ಇಂಡಿಯಾದು, ಸೊ ಹಾಗೆ ಇಲ್ಲಿ ಇದು ಫೆರಾರಿ ಬಂದು ಇಟಲಿ ಕಂಟ್ರಿದು. ಸೊ ಇಟಲಿ ಕಂಟ್ರಿ ಹೇಗಿತ್ತು ಅಂತೆಲ್ಲ ಈ ವಿಡಿಯೋ ಮುಖಾಂತರ 3D ಪಿಕ್ಚರ್ ನಮ್ಗೆ ತೋರಿಸಿದ್ರು. ನೋಡ್ರಿ ಚೆನ್ನಾಗಿತ್ತು. ಹೇಗಿತ್ತಮ್ಮ? ಅದೇ ಮೇಲೂ ಕೆಳಗಡೆ ಚೆನ್ನಾಗಿತ್ತಮ್ಮ? ಗೇಮ್ ಏನ್ ಅನ್ಸ್ತವ? ಗೇಮ್ ಸೂಪರ್ ಆಗಿತ್ತು. ಆದ್ರೆ ನಮ್ಗಳಿಗೆ ಮೇಲೆ ಕೆಳಕ್ ಬಂದಾಗ ಏನೋ ಒಂಥರ ಫೀಲ್. ನಾವಿಲ್ಲೋ ಕಾಡಲ್ಲಿ ಹೋಗ್ತಾ ಇದೀವಿ, ನೀರಲ್ಲಿ ಹೋಗ್ತಾ ಇದೀವೇನೋ, ಮತ್ತೆ ಮೇಲೆಲ್ಲ ಹೋಗ್ತಿದೀವಿ ಅಂತ ಫೀಲ್ ಕೊಟ್ರು. 3D ಗೇಮ್ ಅದು ಸಾಕಾಗಿತ್ತು, ಎಂಜಾಯ್ ಮಾಡಿದ್ವಿ. ಸ್ನಾಕ್ಸ್ ತಿನ್ನೋಣ ಅಂತ ಫುಡ್ ಕೋರ್ಟ್ ಬಂದ್ವಿ. ಇಲ್ಲಿ ನೋಡಿ ಫ್ರೂಟು, ಬ್ರೆಡ್, ಸ್ಯಾಂಡ್ವಿಚ್ಚು, ಕೇಕ್ಸು ಎಲ್ಲ ಇದೆ. ಫೇವ್ರೆಟ್ ಕೇಕ್ ಫೆರಾರಿಲಿ ಅಂತಂದ್ರೆ ಆ ಕೇಕ್, ದಟ್ ಒನ್ ಕೇಕ್, ಅದು ತುಂಬಾ ಇಷ್ಟ ನನಗೆ. ಪಿಜ್ಜಾ, ಐಸ್ ಕ್ರೀಮ್ಸು, ಪಾಪ್ಕಾರ್ನ್ ಎಲ್ಲ ಇದೆ. ನಾನು ತಗೊಳ್ಳೋಣ ಇರಿ. ನಾವು ಒಂದು ಕೇಕ್ ತಗೊಂಡ್ವಿ. ಕೇಕ್ ನೇಮ್ ಬಂದು ಕ್ಯಾರೆಟ್ ಕೇಕ್ ಅಂತ. ಬನ್ನಿ ಟ್ರೈ ಮಾಡೋಣ. ಕೋಲ್ಡ್ ಇದಲ್ಲ, ಅಮ್ಮಗೆ ಕೋಲ್ಡ್ ಆಗಲ್ಲ. ಕೇಕ್ ಸಕ್ಕತ್ತಾಗದ. ಮತ್ತೆ ಟೇಸ್ಟ್ ಆಗಿದೆ, ಚೆನ್ನಾಗಿದೆಲ್ಲ. ಅಂದ್ರೆ ನಾನೊಂದ್ ಸ್ವಲ್ಪ ಕೋಲ್ಡ್ ಪದಾರ್ಥ ತಿನ್ನಲ್ಲ, ಅದಕ್ಕೋಸ್ಕರ ನಮ್ಗೆ ಆಗಲ್ಲ. ಅಷ್ಟೇ. ಓಕೆ ಇದು. ಅಮ್ಮ ಎಂಜಾಯ್ ಮಾಡ್ತಾರೆ ಕೇಕ್ನ. ತಿಂಡಿ ಸಿಗ್ತೀವಿ ಆಮೇಲಿಂದ. This is the logo of Ferrari. ಹಾಯ್, ಅಮ್ಮಂಗೆ ಹಾಯ್ ಮಾಡ್ತಾ ಇದ್ದಾರೆ. ಹತ್ರ ಹೋಗಿ ಅಮ್ಮ. Hello, say hi to Jack and Bella. Welcome to Ferrari. Yes. Hi, Bella. Wow, see it. Bye. Bye, Bella. Thank you. Okay, just post. Yeah, okay. I don't know where to post. ಅಮ್ಮ ನಮಸ್ಕಾರ ಮಾಡ್ತಿದಾರ ಅವರಿಗೆ. ಬನ್ನಿಮ್ಮ. ಬಾಯ್ ಬಾಯ್. ಇದು ಬಂದು ಫರಾರಿ ಸ್ಟೋರು. ಅಂದ್ರೆ ಇದ್ರಲ್ಲಿ ಕ್ಯಾಪ್ಸು, ಮಗ್, ಬಟ್ಟೆ ಎಲ್ಲ ಇರುತ್ತೆ. ಅಮ್ಮಂಗ್ ಹಂಗೆಲ್ಲ ಪ್ರೈಸ್ ಹೇಳ್ಕೊಂಡು ಹೋಗೋಣ, ನೋಡ ಏನಂತಾರೆ ಅಂತ. ಬನ್ನಿಮ್ಮ. ಇದು ಫರಾರಿ ಟೀ ಶರ್ಟು. ಇದು ಪ್ರೈಸ್ ಎಷ್ಟಿದೆ ಅಂದ್ರೆ ಪ್ರೈಸ್ ಬಂದ್ರು 325 ದಿರಮು. ಅಂದ್ರೆ ಇಂಡಿಯಾ ಕರೆನ್ಸಿಲಿ ಇದು 8,000 ಆಗುತ್ತೆ. ಇದು 8,000 ಅಮ್ಮ. ಇದು ಒರಿಜಿನಲ್ ಬ್ರ್ಯಾಂಡ್. ಇದು ಸಿ ಪ್ರೈಸ್ 325. ಇಂಡಿಯಾ ಕರೆನ್ಸಿಲಿ 7,500 8,000 ಆಗುತ್ತೆ. ಇದು ಕಮ್ಮಿ ಐತಾ ಜಾಸ್ತಿ ಆಯ್ತಮ್ಮ? ಕಮ್ಮಿ ಐತಾ ಜಾಸ್ತಿ ಆಯ್ತಾ? ಜಾಸ್ತಿ ಆಗುತ್ತೆ. ಬನ್ನಿ ಮಂಗೆ ತೋರ್ಸ್ಕೊ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಮಾಡುವ ಚಿಕ್ಕ ಚಿಕ್ಕ ಕಾರ್ ಇವೆಲ್ಲ. ಚಿಕ್ಕ ಕಾರ್ಗಳು, ಪಾಪಗಳು ಆಡೋಂತ ಕಾರ್ಗಳು. ಇದು ಮಕ್ಳು ಆಡೋ ಕಾರ್ ಅಲ್ವಾ? ಪ್ರೈಸ್ ನೋಡೋಣ ಇರಿ. ಏನ್ ಹೇಳ್ತಾ ಇದ್ರು ರೈಟ್ ಬಂದಿದು ಸಿ, ಇದು ಕೂಡ 325 ದಿರಮ್ಮು. ಇದು ಕೂಡ ನೋಡಮ್ಮ, ನೀವ್ ಹೇಳಿದ್ರಲ್ಲ ಮಕ್ಳು ಆಡೋ ಕಾರ್ ಅಂತ, ಇದು ಕೂಡ 7,500 8,000. ಇದು ಈ ಕಾರ್ ಬಂದು, ಈ ಕ್ಯಾಬ್ ಬಂದು 3,500 4,000 ಆಗುತ್ತೆ. 4,000 ನಮ್ಮ ಹಳ್ಳಿ ಇದಕ್ಕೆ 4,000 ಆಗುತ್ತೆ. ಇದು ಚಿಕ್ಕದು ಸ್ಮಾಲ್. ಅಲ್ಲಿದಮ್ಮ 150 ದಿರಮ್ 195 ದಿರಮ್ ಏನೋ ಇದೆ ಅಮ್ಮ. ಇದು ಫೆರಾರಿ ಬ್ಯಾಗ್. ಇದು ಫೆರಾರಿ ಬ್ಯಾಗು. ಬ್ಯಾಗ್ ಪ್ರೈಸ್ ಚೆಕ್ ಮಾಡೋಣ. ಇದೆ ಇದು ರೈಟು. ಇದು ಪ್ರೈಸ್ ಹಾಕಿಲ್ಲ. ಇದು ಕೂಡ ಫೆರಾರಿ ಬ್ಯಾಗು. ಪ್ರೈಸ್ ಅವ್ರು ಮೆನ್ಷನ್ ಮಾಡಿಲ್ಲ. ಬನ್ನಿ ಬೇರೆ ನೋಡೋಣ. ಇದು ಫೆರಾರಿ ಬ್ಯಾಗ್. ಇದು ಮಕ್ಳಿಗೆ ನಾವು ಕೂಡ ಹಾಕೋಬಹುದು. ಈ ಬ್ಯಾಗ್ ಪ್ರೈಸ್ ಬಂದು 350 ದಿರಮ್. ಅಂದ್ರೆ ಇದು ಕೂಡ 7,500 8,000 ಆಗುತ್ತೆ ಕಣಮ್ಮ. ಇದು
7 ಒಂದು 8,000 ಆಗುತ್ತೆ ಬ್ಯಾಗು. ಇದೆಲ್ಲ ಕೀ ಬಂಚು ಅಥವಾ ಫ್ರಿಜ್ ಮ್ಯಾಗ್ನೆಟ್. ಇದು ಕೀ ಬಂಚ್ ನೋಡೋಣ. ಕೀ ಬಂಚ್ ಪ್ರೈಸ್ ಇದು ಎಷ್ಟಿದೆ ಅಂದ್ರೆ 55 ದಿರಮ್ ಇದೆ. ಅಂದ್ರೆ ಇದು 1,500 ಕಣಮ್ಮ. ಇದು 1,500 ಇದು ಇದು 60 ದಿರಮ್ ಇದೆ. 1,300 ಆಗುತ್ತೆ ಇದು. ಹಾ, ಇದು ಆಗತ್ತೆ 1,200 1,300 ಆಗುತ್ತೆ. ಕೀ ಬಂಚ್ ಇರೋಣ ಅಂತ ಹೋಗ್ತಾ ಇದೀವಿ. ಈ ರೈಡ್ ನೇಮ್ ಬಂದು ಬೆಲ್ ಇಟಾಲಿಯಾ ಅಂತ. ಸೊ ನಾವು ಜಸ್ಟ್ ಒಳಗೆ ಕುತ್ಕೊಂಡ್ರೆ ಸಾಕು, ಅದೇ ಕೂಡ ಮೂವ್ ಆಗುತ್ತೆ. ಇದನ್ನು ಅಂದ್ರೆ ಆರಾಮಾಗಿ ಆಡ್ಬೋದು. ಸೊ ಅದು ಆಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಅಮ್ಮ ಆಡೋಣ. ಈ ರೈಡ್ ನೇಮ್ ಬಂದು ಫ್ಲೈಯಿಂಗ್ ಏಸಸ್ ಅಂತ. ಇದು ಫಾಸ್ಟೆಸ್ಟ್ ರೈಡ್ ಅಂತಾನೆ ಫೇಮಸ್. ಸೊ ಇದೆಲ್ಲ ಅಮ್ಮಂಗೆ ಆಡಕ್ಕಾಗಲ್ಲ. ಸೊ ಅದಕ್ಕೆ ನಾವು ಬೆಲ್ ಇಟಾಲಿಯಾ ರೈಡ್ ಆಡ ಅಂತ ಹೋಗ್ತಾ ಇದೀವಿ. ಬನ್ನಿ. ಬರುತ್ತೆ ಈಗ ಲೋಗೋ ಕುತ್ಕೊಂಡ್ರೆ ಜಸ್ಟ್ ಕುತ್ಕೊಂಡ್ರೆ ಸಾಕು, ಅದೇ ಕೂಡ ಫುಲ್ ಸುತ್ತ ಎಲ್ಲ ಮೂವ್ ಆಗಿ ಬರುತ್ತೆ. ವರ್ಲ್ಡ್ ನ ಪೂರ್ತಿ ಕವರ್ ಮಾಡುತ್ತಿದ್ದು. ಸೊ ನಾವು ಕೂಡ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋಣ. ಬನ್ನಿ ಒಳಗೋ ಕುತ್ಕೊಳ್ಳೋಣ. ಇಲ್ಲೊಂದು ಕಾರ್ ಬರ್ತಾ ಇದೆ, ನಾವು ಒಳಗೆ ಕುತ್ಕೋಬೇಕು ಇವಾಗ. ನೋಡಿ ಅಮ್ಮ ಕಾರ್ ಓಡಿಸ್ತಾ ಇದಾರೆ. ಜಸ್ಟ್ ಕುತ್ಕೊಂಡ್ರೆ ಸಾಕಿಲ್ಲ, ಮತ್ತೆ ಹೋಗುತ್ತೆ ಅಮ್ಮ. ನೀವೇನು ಸ್ಟೇರಿಂಗ್ ನಲ್ಲಸೋದ್ ಬೇಡ. ಹಾ ಅಮ್ಮ ಹೇಗೆ ಅನ್ಸುತ್ತೆ? ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇದ್ದೀರಲ್ಲ? ಸಖತ್ ಹ್ಯಾಪಿ ಆಗಿದ್ದಾರೆ. ಸುಮ್ಮನೆ ಹೋಗ್ತಾ ಇರತ್ತಷ್ಟೇ. ಈ ತರ ವ್ಯೂ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಬೇಕಷ್ಟೇ ನಾವು. ಎಷ್ಟು ದೊಡ್ಡ ದೊಡ್ಡ ಗೇಮ್ ಆಡಕ್ ಆಗಲ್ಲ. ಸೊ ಅದಕ್ಕೆ ಚಿಕ್ಕ ಚಿಕ್ಕ ಗೇಮ್ ಆಡ್ಸೋಣ ಅಂತ, ಎಂಜಾಯ್ ಮಾಡೋಣ ಅಂತ. ಇದೆಲ್ಲಾ ತರ ವ್ಯೂ ನಮ್ಗೆ ಕಾಣುತ್ತೆ ಹೋಗ್ಬೇಕಾದ್ರೆ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ರೈಡ್ ಇಲ್ಲ ಇದೆ. ಬಟ್ ಅಮ್ಮ ಆಡಕ್ ಆಗಲ್ಲ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಅಮ್ಮ ಚಿಕ್ಕ ರೈಡ್ ಎಲ್ಲ ಆಡಿಸಿ ಸ್ನಾಕ್ಸ್ ತಿನ್ಸಿ ಊಟ ತಿನ್ಸಿ ಎಂಜಾಯ್ ಮಾಡ್ತಾ ಇದೀವಿ. ಬಟ್ ಅವ್ರಿಗೆ ಖುಷಿ ಆಗ್ಲಿ, ಅಟ್ಲೀಸ್ಟ್ ಮಗ ವರ್ಕ್ ಮಾಡೋ ಕಂಪ್ನಿ ಹೇಗಿದೆ ಅಂತ ಅವ್ರು ನೋಡ್ಲಿ ಅನ್ನೋ ಆಸೆ ಇತ್ತು. ಸೊಪ್ಪಿ ಕರ್ಕೊಂಡ್ ಬಂದ್ವಿ ಅಮ್ಮನ. ಇದು ಟರ್ಬೋ ಟ್ರ್ಯಾಕ್ ಅಂತ ಸಖತ್ತಾಗಿರುತ್ತೆ ರೈಡು. ಇದು ಫುಲ್ಲು ರೈಡ್ ಮೇಲಕ್ಕೆ ಹೋಗಿ ಮತ್ತೆ ವಾಪಸ್ ಹಂಗೆ ಬ್ಯಾಕ್ ಬರುತ್ತೆ. ಇದು ತುಂಬಾ ಫಾಸ್ಟ್ ಆಗಿ ಹೋಗುತ್ತಲ್ವಾ, ಅದಕ್ಕೆ ಬೇಡ ಅಂತ ಅಷ್ಟೇ. ಬನ್ನಿ ಎಂಜಾಯ್ ಮಾಡ. ಇಂಥವೆಲ್ಲ ಅಮ್ಮ ಆರಾಮಾಗಿ ಆಡ್ತಾರಲ್ಲ. ನೋಡಿ ಅತ್ತೆ ಡ್ರೈವ್ ಮಾಡ್ತಾ ಇದಾರೆ, ಸೊಸೆ ಕುತ್ಕೊಂಡಿದ್ದಾರೆ. ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಅಮ್ಮ ಹೇಗೆ ಹೇಳ್ತೀವಿ. ಏನಂತ ಹೇಳಿಮ್ಮ, ಈ ಸಮುದ್ರದಲ್ಲಿ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ಸೊಸೆ. ನಾನ್ ಲಾಗ್ ಮಾಡೋದ್ ಕೇಳಿ ಅಮ್ಮ ಸೇಮ್ ಲಾಗರ್ ತರನೇ ಮಾತಾಡ್ತಾ ಇದಾರೆ. ಅಮ್ಮ ಸಖತ್ ಹ್ಯಾಪಿ ಆಗಿದ್ದಾರೆ ಒಂದು ಮಾತ್ರ. ಇದೇ ನೋಡಿ ಮಿಷನ್ ಫ್ಯಾರಿ ರೈಡಿಂಗ್ ಹೋಗ್ತಾ ಇದೆ. ಇದೆಲ್ಲ ಅಮ್ಮ ಆಡ್ತಾರಾ? ಎದ್ರಕೋಬಿಡ್ತಾರ ಅಷ್ಟೇ. ಆಡ್ತೀರ ಅಮ್ಮ ಇದನ್ನ? ಆಗ್ಲಿ ಕೇಕ್ ತಿಂದ್ವಿ. ಸೊ ಏನಾದ್ರು ಊಟ ಮಾಡೋಣ ಅಂತ ಫುಡ್ ಕೋರ್ಟ್ ಬಂದಿದ್ದೀವಿ. ಸೊ ಇಲ್ಲಿ ಪಿಜ್ಜಾ, ಬರ್ಗರ್, ಜ್ಯೂಸ್ ಎಲ್ಲ ಸಿಗುತ್ತೆ. ನೋಡ ಏನ್ ತಗೋಣ ಅಂತ. ಇವಾಗ ನಾವು ತಂದೂರಿ ಚಿಕನ್ ಸ್ಪೈಸಿ ಆರ್ಡರ್ ಮಾಡಿದೀವಿ, ಮತ್ತೆ ಎಲ್ರಿಗೂ ಆರೆಂಜ್ ಜ್ಯೂಸು. ನೆಕ್ಸ್ಟ್ ಹೋಗ್ತಾ ರೈಡ್ ಬಂದು ಸ್ಪೀಡ್ ಆಫ್ ಮ್ಯಾಜಿಕ್ ಅಂತ. ಹತ್ರ ಕುತ್ಕೊಂಡ್ರೆ ಸೇಮ್ ಈ ತರ 3D ಪಿಕ್ಚರ್ ತರ ಹೋಗುತ್ತೆ ಗೇಮು. ಇದನ್ನ ಆಡೋಣ ಅಂತ ಹೋಗ್ತಾ ಇದೀವಿ. ಹೀಗಿರುತ್ತೆ ಗೇಮು. ಓಕೆನಾ? ನಾವು ಅಲ್ಲಿಗೋದ್ರೆ ಸೇಮ್ ಪಕ್ಕ ಅವರು ಮೊಬೈಲ್ ಅಲೋ ಮಾಡೋ ಡೌಟು. ಇದ್ರ ನೇಮ್ ಬಂದು ಸ್ಪೀಡ್ ಆಫ್ ಮ್ಯಾಜಿಕ್. ಓಕೆ ಬನ್ನಿ ಹೋಗೋಣ. ಮಾಡೋಂತ ಒಳಗಡೆ ಬಂದ್ವಿ. ಅಲ್ಲಿ ನೋಡಿ ವೆಹಿಕಲ್ ಬರ್ತಿದಲ್ವಾ, ಅದ್ರೊಳಗೆ ಕುತ್ಕೊಂಡ್ರೆ ಸ್ವಲ್ಪ ಜನ ಒಳಗಡೆ ಬಿಡ್ತಾರೆ, ಕುತ್ಕೊಳಕ್ ಬಿಡ್ತಾರೆ. ಸೊ ಸೀದಾ ಒಳಗಡೆ ಹೋಗಿ ಅಲ್ಲಿ ಹೋದ್ರೆ ಗೇಮ್ ಶುರು ಆಗುತ್ತೆ. ಈಗ ಅಮ್ಮ ಕುತ್ಕೋತಾ ಇದಾರೆ ಅಲ್ಲಿ. ಬನ್ನಿ ಹೋಗಿ. 3D ಪಿಕ್ಚರ್ಗೋಸ್ಕರ ಎಲ್ಲ ಈ ತರ ಕೊಟ್ಟಿದ್ದಾರೆ. ಫುಲ್ ಕತ್ಲೆಯಲ್ಲಿ ಹೋಗ್ತಾ ಇದೀವಿ. ತೋರಿಸ್ತೀನಿ ಗೇಮ್ ಯಾವ ತರ ಶುರು ಆಗುತ್ತೆ ಅಂತ. ಹೌದಲ್ಲಮ್ಮ? ಇವಾಗ ನೋಡಿ ಗೇಮ್ ಶುರು ಆಗುತ್ತೆ. ವೈಟ್ ನೋಡಿ ರೈಡ್ ಹೋಗ್ತಾ ಇದೆ. Down here.
That way? This way. Hello? Hello? Who left the refrigerator open? This way. Don't worry, from here. ವಾಲ್ಕಿನ ಹತ್ರ ಬಂದ್ವಿ ಲಾವಾ Mind the falling rock? ಅಮ್ಮ ಸಖತ್ ಎಂಜಾಯ್ ಮಾಡ್ತಾ ಇದಾರೆ ಮಾತ್ರ You win this time. Try me again. I'll beat you next time. ಎಂಜಾಯ್ ಮಾಡಿ ಅವ ಸಖತ್ತಾಗಿ ಎಂಜಾಯ್ ಮಾಡಿದ್ರಂತೆ ಬಾಯ್ ಬಾಯ್ ಮತ್ತೆ ವಾಪಸ್ ಅಲ್ಲಿಗೆ ಬಂದ್ವಿ ಸಖತ್ತಾಗಿ ಎಂಜಾಯ್ ಮಾಡ್ರಿ ಗೇಮ್ ನ ಇಷ್ಟ ಆಯ್ತಾ ಅಮ್ಮ ಸಖತ್ ಎಂಜಾಯ್ ಮಾಡಿದ್ರು ಅಮ್ಮ ಅಂತೂ ಈ ಗೇಮ್ ನ ಬನ್ನಿ ನೆಕ್ಸ್ಟ್ ರೈಡ್ ಹೋಗೋಣ ನನಗೆ ಅದ್ರಲ್ಲಿ ಭಯ ಅಂತಾನೆ ಅನಿಸ್ಲಿಲ್ಲ ಅಲ್ಲಮ್ಮ ಭಯ ಅನ್ಸ್ಲಿಲ್ಲ ಸಖತ್ ಹ್ಯಾಪಿ ಆಗಿದಾರಮ್ಮ ನೆಕ್ಸ್ಟ್ ರೈಡ್ ನೋಡೋಣ ಬನ್ನಿ ಯಾವ್ದಿದೆ ಅಂತ ಇವಾಗ ಇನ್ನೊಂದು ಗೇಮ್ ಹೋಗ್ತಾ ಇದೀವಿ ಈ ಗೇಮ್ ನೇಮ್ ಒಂದು ಫಾರಿ ಗೇಮ್ ಅಂತ ಬನ್ನಿ ಇದನ್ನ ನೋಡೋಣ ಯಾವ ತರ ಇರುತ್ತೆ ಅಂತ ಆಕ್ಚುಲಿ ನಾವು ಮುಂಚೆ ನಾನು ಸುನಿ ಬಂದಾಗ ಇದೆಲ್ಲ ಗೇಮ್ ಎಲ್ಲ ಆಡಿದ್ವಿ ಇವಾಗ ಅಮ್ಮನಿಗೋಸ್ಕರ ಇನ್ನೊಂದೊಂದ್ ಸಾರಿ ಆಡ್ತಾ ಇದೀವಿ ಗೇಮ್ ಓಪನ್ ಆಯ್ತು ಬನ್ನಿ ಮುಂದೆ ಕೂರೋಣ ಬನ್ನಿ ಬನ್ನಿ ಏನಾಗಲ್ಲ ಇಲ್ಲ ಇಲ್ಲ ಬನ್ನಿ ಬನ್ನಿ ಇದೀನಲ್ಲ ಬನ್ನಿ ಆರಾಮಾಗಿ ಯಾ ಸೊ ಬ್ಯಾಗಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ನೋಡೋಣ ಯಾವ ತರ ಮೂವ್ ಆಗುತ್ತೆ ಅಂತ ತೋರಿಸ್ತೀನಿ ನಮಗೆ ಅಮ್ಮ ಆಗುತ್ತೆ ಮೂವ್ ಆಗ್ತಾ ಇದೆ ಇತ್ತ ಚಿಕ್ಕ ಚಿಕ್ಕ ರೇಡ್ಗೆಲ್ಲ ಮೊಬೈಲ್ ಅಲೋ ಇರುತ್ತೆ ಸೊ ಅದರಿಂದ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಸರ್ಕರ್ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನಮ್ಗೆ ಡೀಪ್ಲಿ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಏನಿತ್ತು ಅಂತಂದ್ರೆ ಸರ್ಕರ್ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಯಾವ ತರ ಡಿಸೈನ್ ಅಲ್ಲಿ ಇದನ್ನ ಪ್ರಿಪೇರ್ ಮಾಡ್ತಾರೆ ಅದನ್ನ ನಮ್ಗೊಂದು ಡೆಮೋ ಮುಖಾಂತರ ತಿಳಿಸಿದ್ರು ಸೊ ಅದಕ್ಕೆ ರೈಟ್ ನೇಮ್ ಬಂದು ಫೈರಿ ಗೇಮ್ ಅಂತ ಚೆನ್ನಾಗಿತ್ತು ಸೊ ಕಾರ್ನ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಎಂಜಾಯ್ ಚೆನ್ನಾಗಿ ಮಾಡಿ ಬಂದು ಜೂನಿಯರ್ ಫಾರ್ಮುಲಾ ರೋಸಾ ಅಂತ ಅಲ್ಲಿ ಚಿಕ್ಕಂದ್ ರೈಡ್ ಇದೆ ಇಲ್ಲಿ ಟರ್ಬೋ ಟ್ರ್ಯಾಕ್ ಇದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದ್ ರೈಡು ಅದು ಮಿಷನ್ ಫರಾರಿ ಇಷ್ಟೊಂದು ರೈಡ್ಗಳಿದೆ ನಾನು ಆಕ್ಚುಲಿ ಏನಂತಂದ್ರೆ ನಾನು ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಟಿಕೆಟ್ ಪ್ರೈಸ್ ಎಷ್ಟು ಅಡಲ್ಟ್ ಎಷ್ಟು ಚಿಲ್ಡ್ರನ್ಸ್ ಎಷ್ಟು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಮತ್ತೆ ನಾನು ಎಲ್ಲಾ ರೈಡ್ ನೋಡಿ ರೈಡ್ ಯಾವ ತರ ಮೂವ್ ಆಗುತ್ತೆ ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ನಾ ವಿಡಿಯೋನ ಈ ವಿಡಿಯೋ ಜಸ್ಟ್ ನಾ ಮತ್ತೆ ಯಾವ ತರ ಎಂಜಾಯ್ ಮಾಡ್ತಾರೆ ಅಂತ ಮಾತ್ರ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಅಷ್ಟೇ ನಾನು ಸೊ ನಿಮ್ಗೆ ಆ ವಿಡಿಯೋ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೋಡಿ ಡೀಟೇಲ್ ಆಗಿ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಜಸ್ಟ್ ಬರೀ ನಮ್ಮ ಅತ್ತೆ ಎಕ್ಸ್ಪೀರಿಯನ್ಸ್ ಅವ್ರು ಯಾವ ತರ ಎಂಜಾಯ್ ಮಾಡ್ತಾರೆ ಅಂತ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಈ ವಿಡಿಯೋದಲ್ಲಿ ಆ ವಿಡಿಯೋನ ಮೆನ್ಷನ್ ಮಾಡ್ತೀನಿ ನೋಡಿ ನೀವು ಇದು ಫರಾರಿ F1 ರೇಸ್ ಕಾರ್ ಇದು ಎಲ್ಲ ನೋಡ್ಕೊಂಡು ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತ ಅತ್ತೆ ಹೇಳ್ತಾ ಇದ್ರು
ಇದು ಬಂದು ಫೆರಾರಿ ಸ್ಟೋರು. ಸೊ ಬನ್ನಿ ಒಳಗಡೆ ಹೋಗೋಣ. ಫೆರಾರಿ ಬ್ರ್ಯಾಂಡ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ತೋರಿಸ್ತೀನಿ ನಾನು. ಇದು ಬಂದು ಫೆರಾರಿ ಸ್ಟೋರು. ಫೆರಾರಿ ಬ್ರ್ಯಾಂಡ್ ಇರುವಂತ ಎಲ್ಲ ಐಟಮು ಸಿಗುತ್ತೆ. ತೋರಿಸ್ದಂಗೆ ಅವಾಗಲೇ ನಾನು ಕ್ಯಾಪು, ಶರ್ಟು, ಮಗ್ಗು, ಫ್ಲಾಸ್ಕ್ ಇಂದ ಹಿಡ್ದು ಎಲ್ಲ ಇದೆ. ಸೊ ಅಂದ್ರೆ ಹಿಂಗೆ ಗೊತ್ತಾಗೆಲ್ಲ ನೋಡ್ಕೊಂಡು ಎಕ್ಸಿಟ್ ಆಗೋ ಟೈಮಲ್ಲಿ ಇದು ಫೆರಾರಿ ಸ್ಟೋರ್ ನೋಡ್ಕೊಂಡು ಹೋದ್ರೆ ಯಾರಾದರೂ ಇನ್ ಕೇಸ್ ಇಷ್ಟ ಆದರೆ ನೀವು ಯು ಕ್ಯಾನ್ ಪರ್ಚೇಸ್. ಎಲ್ಲ ಫೆರಾರಿ ಬ್ರ್ಯಾಂಡ್ ಇದೆಲ್ಲ ಐಟಮ್ಸು. ಅಂದ್ರೆ ಫೆರಾರಿದು ಮೇಲ್ಗಂದು ಬಂಪರ್ ಏನೋ ಅಂತಾರೆ, ಗೊತ್ತಿಲ್ಲ, ಅಷ್ಟೊಂದು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ನೇಮ್ ಅಂತ. ಇದು ಗೊತ್ತಾ ಪೂರ್ತಿ ಕಾರು ಏನಲ್ಲ, ಜಸ್ಟ್ ಇದೊಂದು ಪಾರ್ಟ್ ಅಷ್ಟೇ. ಓಕೆನಾ? ಈ ಪಾರ್ಟ್ ಪ್ರೈಸ್ ಎಷ್ಟು ಅಂದ್ರೆ ಪ್ರೈಸ್ ಎಲ್ಲ ಹಾಕಿದಾರಮ್ಮ. ಪ್ರೈಸ್ ಬಂದು 65,000 ದಿರಂ. ಅಂದ್ರೆ ಹತ್ತತ್ರ, ಸಾರಿ ನಂಗೆ ಅದನ್ನ ಹೇಳಕ್ ಹೋಗ್ಲ, 65,000 ಇಂಟು 25 ಹಾಕಿ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಪ್ರೈಸ್ ಇದೆ ಅಂತ. ಜಸ್ಟ್ ಒಂದು ಫ್ರಂಟ್ ಇದಕ್ಕೆ ಇಷ್ಟಕ್ಕೆ ಮಾತ್ರ ಎಷ್ಟಿದೆ ಅಮೌಂಟ್ ಅಂತ. 65,000 ದಿರಂ ಅಂದ್ರೆ ವೆಯ್ಟ್ ಇರಿ, ನಾನು ಚೆಕ್ ಮಾಡಂಗೆ ಹೇಳ್ತೀನಿ ನಾನು ಎಷ್ಟಂತ. ಪ್ರೈಸ್ 65,000 ಅಲ್ವಾ? 65,000 AED. ಇದು ಇಲ್ಲಿನ ಕರೆನ್ಸಿಯಲ್ಲಿ, ನಮ್ಮ ಇಂಡಿಯಾ ಕರೆನ್ಸಿಯಲ್ಲಿ ಇದು 16,25,000 ಏನೋ ಆಗುತ್ತೆ. ಜಸ್ಟ್ ಇದೊಂದು ಪಾರ್ಟ್ ಅಷ್ಟೇ, ಪೂರ್ತಿ ಕಾರೆಲ್ಲ ಏನಲ್ಲ. ನೋಡಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಫೆರಾರಿ ಕಾರ್ ಎಷ್ಟು ಕಾಸ್ಟ್ಲಿ ಇರುತ್ತೆ, ಫೆರಾರಿ ಐಟಮ್ಸ್ ಎಷ್ಟು ಕಾಸ್ಟ್ಲಿ ಇರ್ತವೆ ಅಂತ. 16,25,000 ಅಂದ್ರೆ ಏನು ಕಮ್ಮಿ ಅಲ್ಲ ಬಿಡಿ. ಫೆರಾರಿ ಸ್ಟೋರ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಗ್ತಾ ಇದೀವಿ. ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಮ್ಮ ಮತ್ತೆ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಇದು ಎಕ್ಸಿಟ್, ಎಂಟ್ರಿ ಕೂಡ ಅಲ್ಲಿಂದ ಆಗುತ್ತೆ, ಎಕ್ಸಿಟ್ ಇಲ್ಲಿಂದ. ಈಗ ಮಗ ವರ್ಕ್ ಮಾಡೋ ಕಂಪ್ನಿಗೆ ಬಂದಿದ್ರಲ್ವಾ, ನಿಮ್ಗೆ ಏನ್ ಅನ್ಸ್ತು ನೋಡಿ, ಫೆರಾರಿ ವರ್ಡ್ನ ನೋಡಿ ಏನ್ ಅನ್ಸ್ತು ನಿಮಗೆ? ಎಷ್ಟು ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾರೆ ಅನ್ನೋಷ್ಟು ನನಗೆ ಹೆಮ್ಮೆ. ನೋಡ್ದೇಕ್ಕೆ ಸಖತ್ತು ಖುಷಿನೂ ಆಯ್ತು, ಇಷ್ಟನೂ ಆಯ್ತು, ಎರಡೂ ಓಕೆ ಆಯ್ತು. ಓವರ್ ಆಲ್ ಅಮ್ಮ ತುಂಬಾ ಹ್ಯಾಪಿ ಆಗಿದ್ದಾರೆ. ನಾವಂತೂ ಫೆರಾರಿ ವರ್ಡ್ನ ಸಖತ್ ಎಂಜಾಯ್ ಮಾಡಿ ಸಖತ್ ಖುಷಿ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.